ಒಳ ಮೀಸಲಾತಿ ವರದಿ ಅವೈಜ್ಞಾನಿಕವಾದದ್ದು ಬಂಜಾರ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯವಾಗಿದೆ ಅಂತ ಹೇಳಿ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೂಡಲೇ ಈ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಒಳ ಮೀಸಲಾತಿಯಲ್ಲಿ ಬಂಜಾರ ಸೇರಿದಂತೆ ಕೋರಮ, ಕೋರಚ, ಭೋವಿ ಸಮುದಾಯಗಳಿಗೆ ಜಾತಿಗಳಿಗೆ ಅನ್ಯಾಯವಾಗ್ತಾ ಇದೆ. ಇದನ್ನು ವಿರೋಧಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿ ಶಾಸಕ ಚಂದ್ರು ಲಮಾಣಿ ಅವರು ತಿಳಿಸಿದ್ದಾರೆ. ಪ್ರತಿಭಟನೆಯನ್ನು ಮಾಡಿ ಪ್ರತಿನಿಧಿಗಳನ್ನು ಸಿರಟ್ಟಿಯಲ್ಲಿ ಒಂದು ಪ್ರತಿಭಟನೆಯನ್ನು ಕೈಗೊಂಡಿದ್ವಿ. ಆ ಒಂದು ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಸಹಿತ ಅತ್ಯಂತ ಮಾರ್ಮಿಕವಾಗಿ ನಮ್ಮ ಕಷ್ಟಗಳನ್ನು ಮತ್ತು ನಮಗೆ ಒಳ ಮೀಸಲಾತಿ ಜಾರಿಯಲ್ಲಿ ಏನು ಅನ್ಯಾಯವನ್ನು ಆಗಿದೆ ಅನ್ನೋದರ ಬಗ್ಗೆ ತಾವೆಲ್ಲರೂ ಸಹಿತ 2ನೇ ತಾರೀಕು ನಡೆದಂಥ ಪ್ರತಿಭಟನೆಯಲ್ಲಿ 3ನೇ ತಾರೀಕು ವಿಷಯಗಳನ್ನೆಲ್ಲರೂ ಸಹಿತ ಮಾಧ್ಯಮದಲ್ಲಿ ಎಲ್ಲರಿಗೂ ಸಹಿತ ಮಾಧ್ಯಮದಲ್ಲಿ ವಿತರಣೆ ಮಾಡೋದಕ್ಕೆ ಧನ್ಯವಾದಗಳನ್ನು ಕೋರುತ್ತಾರೆ. ಇವತ್ತು ಈ ಒಂದು ಪ್ರತಿಭಟನೆ ಬೆಂಗಳೂರು ಚಲೋ ಅನ್ನೋ ಒಂದು ಪ್ರತಿಭಟನೆಯನ್ನು 10ನೇ ತಾರೀಕು ಇಡೀ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಕೈಗೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರತಿಭಟನೆ ಇರೋದರಿಂದ ನಮ್ಮೆಲ್ಲ ಸಮಾಜದ ಮುಖಂಡರ ಜೊತೆ ಕೂಡಿಕೊಂಡು ಯಾದಗಿರಿಯಿಂದ ಸೇಡಂಗೆ ಸಂಪರ್ಕಿಸುವಂತಹ ಮುಖ್ಯ ರಸ್ತೆ ವಾರದಿಂದ ಸುರಿದ ಧಾರಾಕಾರ ಮಳೆಗೆ ಡಾಂಬರು ಕೊಚ್ಚಿ ಹೋಗಿದೆ. ರಸ್ತೆಯುದ್ದಕ್ಕೂ ಕೂಡ ತಗ್ಗುಗುಂಡಿಗಳು ಬೆದ್ದಿದೆ. ಇಷ್ಟಾದರೂ ಕೂಡ ದುರಸ್ತಿಯನ್ನ ಮಾಡಿಸ್ತಾ ಇಲ್ಲ ಅಂತ ಹೇಳಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ರಸ್ತೆಯಲ್ಲಿ ಮಲಗಿ ವಿನೂತನ ಪ್ರತಿಭಟನೆಯನ್ನ ನಡೆಸಿದ್ರು. ಈ ಮೂಲಕ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾದಗಿರಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಷ್ಟು ತಗ್ಗುಗುಂಡಿಗಳೇ ಬಿದ್ದಿವೆ. ಇದರಿಂದಾಗಿ ವಾಹನ ಸವಾರರು ಅಂಗೈಯಲ್ಲಿ ಜೀವವನ್ನ ಹಿಡ್ಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಏನ್ ಬೇಕು ಏನ್ ಬೇಕು ಬೇಕೇ ಬೇಕು ಏನ್ ಬೇಕು ರೋಡ್ ಬೇಕು. ಹೋಗತಕ್ಕಂಥ ರಸ್ತೆ ಸಂಪೂರ್ಣ ತಗ್ಗು ಗುಂಡಿಗಳು ಬಿದ್ದು ಬೃಹತ್ ಆಕಾರದ ಗುಂಡಿಗಳನ್ನು ಬಿದ್ದು ಇವತ್ತಿನ ದಿವಸ ಅನಾಹುತ ಆಗ್ತಕ್ಕಂಥ ಸಂಭವ ನಿರ್ಮಾಣ ಆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದಕ್ಕಾಗಿ ಆ ಗುಂಡಿಯಲ್ಲೇ ಮಲಗಿ ಇವತ್ತು ವಿನೂತನ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗಿವಿ. 24 ಗಂಟೆ ಒಳಗಡೆ ಈ ತಗ್ಗು ಗುಂಡಿಗಳನ್ನು ಮುಚ್ಚಿ ಸಾರ್ವಜನಿಕರ ಆಗ್ತಕ್ಕಂಥ ಅಪಘಾತವನ್ನು ತಪ್ಪಿಸುವಲ್ಲಿ ಜಿಲ್ಲಾಡಳಿತ ಮುಂದೆ ಆಗಬೇಕು. ಇಲ್ಲದಿದ್ದರೆ ಮತ್ತೆ ರಸ್ತೆ ಗಾಡಿ ಯಾದಗಿರಿಯಿಂದ ಸೇಡಂ ಹೋಗತಕ್ಕಂಥ ರಸ್ತೆ ಸಂಪೂರ್ಣ ಗಣೇಶ ವಿಸರ್ಜನೆ ಗದ್ದಲವನ್ನೇ ಬಂಡವಾಳ ಮಾಡಿಕೊಂಡು ಕಳ್ಳತನ ಮಾಡಲು ಸ್ಕೆಚ್ ಹಾಕಿದ ಇಬ್ಬರು ಕಳ್ಳರನ್ನ ಸ್ಥಳೀಯರು ಹಿಡಿದು ಬುದ್ಧಿಯನ್ನ ಕಲಿಸಿರುವಂತಹ ಘಟನೆ ಧಾರವಾಡ ಕೆಳಗೇರಿಯಲ್ಲಿ ನಡೆದಿದೆ. 11ನೇ ದಿನದ ಗಣೇಶ ಮೂರ್ತಿ ವಿಸರ್ಜನೆಯ ವೇಳೆ ಮನೆಗಳ್ಳತನ ಮಾಡಲಿಕ್ಕೆ ಬಂದಿದ್ದಂತಹ ಕಳ್ಳರನ್ನ ಬೆನ್ನಟ್ಟಿದಂತಹ ಒಂದು ಸ್ಥಳೀಯರು ಇಬ್ಬರು ಕಳ್ಳರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಇದೆಲ್ಲ ಸೆರೆಯಾಗಿದೆ. ಪೊಲೀಸರು ವಿಚಾರಣೆ ಮಾಡಿದಾಗ ಎಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ರಾಹುಗ್ರಸ್ತ ಈ ಒಂದು ಗ್ರಾಣ ಏನಿದೆ ಖಗ್ರಾಸ ಗ್ರಾಣ
ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಗದಗದ ಐತಿಹಾಸಿಕ ಈ ಒಂದು ಶ್ರೀ ಕೋಟೇಶ್ವರ ದೇವಸ್ಥಾನ ಹಾಗೂ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದ್ದು, ಭಕ್ತರು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಪಡೆದಿದ್ದಾರೆ. ಗ್ರಹಣದ ವೇಳೆ ದೇವಸ್ಥಾನದಲ್ಲಿ ಭಕ್ತರಿಗೆ ದೇವರ ನಾಮ ಸ್ಮರಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಗ್ರಹಣ ಮುಕ್ತಾಯ ನಂತರ ಅಂದ್ರೆ ಜಲಾಭಿಷೇಕ, ಪಂಚಾಮೃತಾಭಿಷೇಕ ಇನ್ನೂ ಕೂಡ ನಡೀತವೆ. ಇನ್ನು ಗ್ರಹಣದ ವೇಳೆ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನಿರಂತರ ಜಲಾಭಿಷೇಕ ನಡೀತಾ ಇರುವಂಥದ್ದು. ಗ್ರಹಣದ ಬಳಿಕ ದೇವಸ್ಥಾನದ ಶುದ್ಧೀಕರಣವನ್ನು ಮಾಡಲಾಗ್ತಾ ಇರುವಂಥದ್ದು. ದೇಗುಲಗಳ ಅರ್ಚಕರಾಗಿರುವಂತಹ ರಮೇಶ್ ಪೂಜಾರ್ ಮಾತನಾಡಿದ್ದಾರೆ. ಗ್ರಹಣ ಈ ಒಂದು ಸಮಯದಲ್ಲಿ ಗರ್ಭಿಣಿಯರು ಎಚ್ಚರಿಕೆಯಿಂದ ಇರಬೇಕು ಹಾಗೂ ಗ್ರಹಣದ ಸಮಯದಲ್ಲಿ ಮಲಗಬಾರದು, ಶೌಚಾಲಯಕ್ಕೂ ಕೂಡ ಹೋಗಬಾರದು. ದೋಷ ಇರುವಂತಹ ನಕ್ಷತ್ರಗಳಿಗೆ ವಿಶೇಷ ಪೂಜೆಯನ್ನ ಮಾಡಿಸಲಾಗುವುದು ಅಂತ ಹೇಳಿದ್ದಾರೆ. ಇವರು ನನ್ನ ಮಗಳು ಮಗ ಮಗಳು ಹಿಂದೂ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಗೆ ಪಿತೃವಿಯೋಗ ಉಂಟಾಗಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಚಕ್ರವರ್ತಿ ಸೂಲಿಬೆಲೆ ಅವರ ತಂದೆ ದೇವರಾಜ್ ಸುಬ್ಬರಾವ್ ಶೆಟ್ ನಿಧನರಾಗಿದ್ದಾರೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಶ್ವಾಸಕೋಶದ ತೊಂದರೆಯಿಂದ ಬಳಲ್ತಾ ಇದ್ರು. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಗ್ರಾಮದ ಅವರು ಕೊನೆ ಉಸಿರೆಳೆದಿರುವಂಥದ್ದು. ತಂದೆಯ ಸಾವಿನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ಗಳಿಂದ ಹಾಕೊಂಡಿದ್ದಾರೆ. ಭಾವನಾತ್ಮಕವಾಗಿ ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ಮಂತ್ರಾಲಯಕ್ಕೆ ತೆರಳಿದಂಥ ಚಕ್ರವರ್ತಿ ಸೂಲಿಬೆಲೆಗೆ ಪಿತೃವಿಯೋಗದಿಂದ ಮನೆಗೆ ವಾಪಸ್ ಬಂದಿದ್ದು ತಂದೆಯ ಅಂತಿಮ ಸಂಸ್ಕಾರವನ್ನು ಮಾಡಲಿದ್ದಾರೆ. ನೋಟಿಸ್ ನೀಡಲು ಬಂದಂತಹ ಕೋರ್ಟ್ ಅಮೀನ್ ಕಣ್ಣಿಗೆ ಕಾರದ ಪುಡಿಯನ್ನ ಎರಚಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕಾಳಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಅಪಘಾತ ಪ್ರಕರಣ ಸಂಬಂಧ ನೋಟಿಸ್ ಕೊಡಲಿಕ್ಕೆ ಬಂದಿದ್ದಂಥ ವೇಳೆಯಲ್ಲಿ ಅಮೀನ್ ಶಂಕರೇಗೌಡ ಅವರ ಮೇಲೆ ಅಂದರೆ ಅವರ ಕಣ್ಣಿಗೆ ಕಾರ್ಪುರಿಯನ್ನ ಎರಚಿದಂತಹ ಸಾಕಮ್ಮ ಎನ್ನುವಂತಹ ಮಹಿಳೆ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ಅಮೀನ್ ವಾಹನ ಏನಿದೆ ಮಾಲೀಕನ ಜೊತೆಗೆ ಮಹಿಳೆ ಮನೆಗೆ ಹೋಗಿದ್ದು ನೋಟಿಸ್ ನೀಡಲು ಮುಂದಾಗಿರುವಾಗ ಅದರಿಂದ ಕೋಪಗೊಂಡಿರುವಂತಹ ಮಹಿಳೆ ಕಣ್ಣಿಗೆ ಕಾರದ ಪುಡಿಯನ್ನ ರಾಚಿರುವಂತಹ ಘಟನೆ ನಡೆದಿದೆ. ಸಂಬಂಧ ಯಾವುದೇ ಪ್ರಕರಣ ದಾಖಲೆ ಆಗಿಲ್ಲ. ಸರ್ ನೋಡಿ 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 ಈ ತರ ಆದ್ರೆ ನೀವು ಸರ್ ಸರ್ ಬನ್ನಿ ಬನ್ನಿ ಸರ್ ಸರ್ ಖಾರದ ಪುಡಿ ಹಚ್ಚಿದ್ರಲ್ಲ ಸರ್ 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 ಈಗ ನಡ್ರಿ ಇದು ಇವಾಗ ಅವ್ರು ಹೋಗಿ ಕಳಿಸಾಯ್ತು ಸರ್ ಕಳಿಸಾಯ್ತು ಸರ್ ನಡ್ರಿಗೆ ಹೇಳ್ತೀನಿ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.